ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ನಾನಿಂದು ನಿಮಗೆ ಶತ್ರುಗಳ ನಾಶ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಶತ್ರು ಯಾರಿಗೆ ತಾನೇ ಇಲ್ಲ ಸ್ನೇಹಿತರೆ. ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಶತ್ರುಗಳು ನಮ್ಮನ್ನ ಮೆಟ್ಟು ತುಳಿತಾರೆ. ಒಂದೆರಡು ಕಾಸು ಮಾಡ್ತು ಅಂದರೆ ಪಕ್ಕದ ಮನೆ ಇವನು ಹೆಂಗಪ್ಪ ಬೆಳೆದ, ಇವನು ತುಳಿಬೇಕು, ಏನು ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ಇಂಥ ಶತ್ರುಗಳಿಗೆ ಆದರೆ ಇನ್ನು ಕೆಲವ್ರು ಹೇಗೆ ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ಆಫೀಸಲ್ಲಿ ನಾವು ಬೆಳೀತಾ ಇದ್ದರೆ ಪಕ್ಕದಲ್ಲಿರೋರು ಇವ್ನು ಹಿಂಗೆ ಬೆಳೀತಾವನೆ, ಇವನ ಮೇಲೆ ಏನಾದ್ರು ಬಾಸಿಗೆ ಚಾಡಿ ಹೇಳ್ಬಿಟ್ಟು ಇವನ್ನ ಸಂಹಾರ ಮಾಡಬೇಕು, ಹಾಗೆ ಹೀಗೆ ಅಂತ ಇದು ಮಾಡ್ತಾ ಇರ್ತಾರೆ. ಅಂಥವರಿಗೆ, ಅಂಥ ಶತ್ರುಗಳಿಗೆ ಏನು ಮಾಡಬೇಕು ಹೇಳ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ. ಅದಕ್ಕೆ ಬೇಕಾಗಿರೋದು ಒಂದು ನಿಂಬೆಹಣ್ಣು ಮತ್ತು ಒಂದು ಸೂಜಿ, ಇಷ್ಟೇ ಸ್ನೇಹಿತರೆ. ಇಷ್ಟನ್ನು ತಗೊಂಡು ಬಂದು ಮನೆಗೆ ಶನಿವಾರದ ದಿನ ಇದು ಒಂದು ಕೆಲಸ ಮಾಡಬೇಕು ಸ್ನೇಹಿತರೆ. ನಾನು ಏನು ನಿಮಗೂ ಮಂತ್ರ ಕೊಡ್ತೀನಿ, ಆ ಮಂತ್ರನ 21 ಸಾರಿ ಹೇಳಬೇಕು ಸ್ನೇಹಿತರೆ. ಹೇಳ್ಬಿಟ್ಟು ಆ ಕೆಲಸ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ, ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ ಸ್ನೇಹಿತರೆ. ಸೊ ನಿಂಬೆಹಣ್ಣು, ಹೊಸ ಸೂಜಿ, ಇದನ್ನು ತಗೊಂಡು ಬಂದು ನಿಂಬೆ ಹಣ್ಣಿನ ಮೇಲೆ ಸೂಜಿಯಲ್ಲಿ ಅವರ ಹೆಸರನ್ನು ಬರೀಬೇಕು ಸ್ನೇಹಿತರೆ. ನಿಮಗೆ ಯಾರು ಸತ್ರು ಇದ್ದಾರೋ ಅವ್ರ ಹೆಸರು ಬರೆದ್ಬಿಟ್ಟು ಸೂಜಿನ ಎಷ್ಟು ಆಗುತ್ತೆ ಅಷ್ಟು ಒಳಗಡೆ ಚುಚ್ಚಿಬಿಡಿ ಸ್ನೇಹಿತರೆ. ಅದು ಅವ್ರು ಇನ್ನೊಂದು ಕಡೆ ಹೊರಗಡೆ ಬಂದರೂ ಪರವಾಗಿಲ್ಲ ಸ್ನೇಹಿತರೆ, ಚುಚ್ಚಿಬಿಡಿ. ಚುಚ್ಚಿ ಆದ ಮೇಲೆ ನಾನಿವಾಗ ಏನು ನಿಮ್ಗೆ ಏನು ನಾನಿವಾಗ ಮಂತ್ರ ಕೊಡ್ತೀನೋ ಆ ಮಂತ್ರನ ಬರೀ 21 ಸಾರಿ ಹೇಳಿ ಸ್ನೇಹಿತರೆ. ಹೇಳಿಬಿಟ್ಟು ಇದನ್ನು ತಗೊಂಡೋಗಿ ಎಲ್ಲಾದರೂ ಸ್ಮಶಾನದಲ್ಲಿ ಹೂತಾಗಿ ಬನ್ನಿ, ಇಲ್ಲಾಂದರೆ ಸ್ಮಶಾನದಲ್ಲಿ ಬಿಸಾಡಿ ಬನ್ನಿ ಸ್ನೇಹಿತರೆ. ಬೇರೆ ಎಲ್ಲಿ ಮಾಡಿದ್ರೂ ಆಗಲ್ಲ ಸ್ನೇಹಿತರೆ, ಸ್ಮಶಾನದಲ್ಲೇ ಬಿಸಾಡಬೇಕು. ಇಲ್ಲ ಮಣ್ಣು ಅಗದು ಹೂತಾಗಿ ಬರ್ಬೇಕು ಸ್ನೇಹಿತರೆ. ಒಂದು ಅರ್ಧ ಅಡಿ ಆಗಿರಿ ಅಷ್ಟೇ. ಅದು ಕೋಲಿಂಗ ಮಾಡಿದ್ರೂ ಬಂದುಬಿಡುತ್ತೆ. ಬಟ್ ಇದನ್ನು ಮಾಡುವಾಗ ದಕ್ಷಿಣ ದಿಕ್ಕು ಕೂತ್ಕೊಂಡೇ ಮಾಡಬೇಕು ಸ್ನೇಹಿತರೆ. ಮಂತ್ರ ಹೇಳ್ತೀನಿ ನೋಡಿ ಸ್ನೇಹಿತರೆ. ಮಂತ್ರ ಸ್ವಲ್ಪ ದೊಡ್ಡದಿದೆ, ಬಟ್ ಈಸಿ ಇದೆ ಸ್ನೇಹಿತರೆ. ಓಂ ರೀಂ 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 ಭೈರವಾಯ್ ಮಂ ಹಮುಕಿ ನಾಶಾಯ್ ನಾಶಾಯ್ ತ್ರಾಶಾಯ್ ತ್ರಾಶಾಯ್ ತಾಡ್ಡೆಯೇ ತಾಡ್ಡೆಯೇ ರೀಂ 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 ಫಟ್. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ರೀಂ 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 ಭೈರವಾಯ್ ಮಂ ಅಮುಕಂ ನಾಶಾಯ್ ನಾಶಾಯ್ ತ್ರಾಶಾಯ್ ತ್ರಾಶಾಯ್ ತಾಡ್ಡೆಯೇ ತಾಡ್ಡೆಯೇ ರೀಂ ರೀಂ ಫಟ್. ಅಮುಕಂ ಅನ್ನೋ ಪ್ಲೇಸಲ್ಲಿ ಯಾರಿದ್ದಾರೋ ಅವ್ರಿಗೆ ಮಾತ್ರ ಹೆಸರು ಹಾಕಿ ಸ್ನೇಹಿತರೆ. ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ, ದಯವಿಟ್ಟು ಇದನ್ನು ಮಿಸ್ಯೂಸ್ ಮಾಡ್ಕೋಬೇಡಿ. ಏಕೆಂದರೆ ಇದು ತುಂಬ ಪವರ್ಫುಲ್ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದನ್ನು ಒಳ್ಳೇದಕ್ಕೆ ಯೂಸ್ ಮಾಡಿ. ನಿಮಗೆಲ್ಲೂ ಯಾವ ದಾರಿನೂ ಕಾಣ್ತಲ್ಲ, ಎಲ್ಲ ದಾರಿಗಳು 8 ದಿಕ್ಕುಗಳು, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ವಾಯುವ್ಯ ಆಗ್ನೇಯ ನೈಋತ್ಯ ಎಲ್ಲ ದಿಕ್ಕುಗಳು ಲಾಕ್ ಆಗಿದೆ ಅಂದಾಗ ಮಾತ್ರ ಇದನ್ನು ಯೂಸ್ ಮಾಡಿ ಸ್ನೇಹಿತರೆ. ಅನ್ನೆಸೆಸರಿ ಯೂಸ್ ಮಾಡಬೇಡಿ ಸ್ನೇಹಿತರೆ, ಆಯಿತಾ? ನಮಸ್ತೆ ಸ್ನೇಹಿತರೆ. ಇದು ಮಾಡಿ ಖಂಡಿತ ಆಗುತ್ತೆ ಸ್ನೇಹಿತರೆ, 100% ಆಗುತ್ತೆ. ನಮಸ್ತೆ ಸ್ನೇಹಿತರೆ.